ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಸೊ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ, ಬಟ್ ಇದು ಸ್ವಲ್ಪ ನ್ಯೂ ಟೈಪ್ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ನೋಡಿ, ಫುಲ್ ಚೆನ್ನಾಗಿದೆ. ಗ್ರೀನ್ ಮತ್ತು ಪರ್ಪಲ್ ಕಲರು, ಸ್ಪೆಷಲ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಸಿಂಪಲ್ ಹೇಳ್ತಾ ಇಲ್ಲ, ಸಿಂಗಲ್ ಸ್ಟೆಪ್ ಡಿಸೈನ್ ಕೂಡ 10 ನಂಬರ್ ಅಥವಾ 11 ನಂಬರ್ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ಎಳೆ ದಾರ ತೊಗೊಂಡು ನಾಟ್ ಮಾಡಿ ಫಸ್ಟ್ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಮಾಡ್ಕೊಳ್ತೀನಿ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ತು. ಸೊ 2 ಸರಿ ಸಿಂಗಲ್ ಕ್ರೋಶಾ ಆಯ್ತಲ್ಲ, ಇದು 1 ಅವರ್ ಒಳಗೆಲ್ಲ ಆಗುವಂಥ ಡಿಸೈನ್ ಫ್ರೆಂಡ್ಸ್. ತುಂಬ ಈಸಿ ಇದೆ ಡಿಸೈನು. ಸೊ ಸ್ಟಾರ್ಟಿಂಗು 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ ಕುಚ್ಚು ಕಟ್ಟೋಕ್ಕೆ. ಸೊ ಸಿಂಪಲ್ ಹೇಳ್ತೆ 1 ಅವರ್ ಒಳಗೆ ಹಾಕ್ಬೋದು ಅಂತ ಹೇಳಿದೆ. ಅದು ತುಂಬ ಈಸಿ ಡಿಸೈನು, ಬೇಗ ಕೂಡ ಆಗೋಗುತ್ತೆ ನಿಮಗೆ. ಸೊ 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಒಂದು ಸತಿ ಸಿಂಗಲ್ ಕ್ರೋಶಾ ಆದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. 3 ದಾರ ಸೇರಿ 1 ದಾರನ ಎಳ್ಕೊಳ್ತೀನಿ. ಸೊ ನಾನು ಇವಾಗ ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಫಸ್ಟು ನೀಡಲ್ ಮೇಲೆ ದಾರ 1 ಟೈಮ್ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ನ ಹಾಕಿ 1 ಪಾಯಿಂಟ್ ಆದ ತಕ್ಷಣ 1 ಪಾಯಿಂಟಿಗೆ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ನಮಗಿಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಸಿಂಗಲ್ ಕ್ರೋಶಾ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಲುಕ್ ಇರುತ್ತೆ. ನಾನು ಸ್ವಲ್ಪ ಕಲರ್ ತಿಕ್ನೆಸ್ಗೋಸ್ಕರ ಅಂದರೆ ಸ್ವಲ್ಪ ತಿಕ್ಕಾಗಿ ಕಾಣಲಿ ಡಿಸೈನ್ ಅಂದ್ಬಿಟ್ಟು ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನೀವು ಸಿಂಗಲ್ ಕ್ರೋಶಾ ಮಾಡಿದ್ರೂ ನಡೆಯುತ್ತೆ. ಅದು ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ, ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಾ 8 ಟೈಮ್ಸ್ ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಕಡಿಮೆ ಮಾಡ್ಕೋಬೋದು, ಇಲ್ಲ ಜಾಸ್ತಿ ಮಾಡ್ಕೋಬೋದು. ಯಾಕಂದರೆ ಇದು ಗ್ಯಾಪ್ನ ಕೊಡುತ್ತೆ ಕುಚ್ಚಿಗೆ ಮತ್ತು ಆರ್ಚ್ಗೆ. ನಮಗೆ ಗ್ಯಾಪ್ ಎಷ್ಟು ಬೇಕಾದರೂ ನೀವು ಅಷ್ಟು ಹಾಕ್ಕೋಬೋದು. ಈವನ್ 6 ಹಾಕ್ಕೋಬೋದು, 4, 5 ಎಷ್ಟಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ, ತುಂಬ ಸಿಂಪಲ್ ಡಿಸೈನ್ ಕೇಳಿದರು. ಡಿಸೈನು ಆಲ್ಮೋಸ್ಟ್ ಕುಚ್ಚು ಕೂಡ ಕಡಿಮೆ ಇರಲಿ ಅಂತ ಹೇಳಿದರು ಕಸ್ಟಮರು. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಚಿಕ್ಕ ಆರ್ಚ್ ಗ್ಯಾಪ್ ಜಾಸ್ತಿ ಮಾಡಿದ್ದೀನಿ. 8 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 8 ಹಾಫ್ ಡಬಲ್ ಕ್ರೋಶಾ ಮಾಡಿ ಸ್ವಲ್ಪ ಬೀಡನ್ನ ಮೇಲೆ ದಾರನ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಇವನ್ ಬಿಗ್ ಸೈಜ್ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ನಾನು ಇವಾಗ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಹಾಗೆ ಕೂಡ ಲಾಕ್ ಮಾಡ್ಕೋಬೋದು, ಬೀಡ್ ಲಾಕ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬೀಡಷ್ಟು ಸ್ಪೇಸ್ನ ಬಿಟ್ಬಿಟ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಮಾಡ್ಕೊಳ್ತೀನಿ. ಸೊ ಅಷ್ಟು ಲಾಕ್ ಆಗಿದ ತಕ್ಷಣ 3 ಚೈನ್ಗಳನ್ನ ಮಾಡ್ಕೊಳ್ಳೋಣ. ಸೊ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡೆ ಅಲ್ವಾ, ಬೀಡ್ ಲಾಕ್ ಆದಮೇಲೆ ಇವಾಗ 3 ಚೈನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ಏನು ನಾವು ಸಿಂಗಲ್ ಕ್ರೋಶಾ ಮಾಡಿದ್ದೀವಿ ಬೀಡ್ ಆದ ತಕ್ಷಣ ಅಲ್ಲಿ ಗ್ಯಾಪ್ ಇರುತ್ತೆ, ಅಂದರೆ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ಲಿ ಹಾಕಿದ್ದಾರೆ ಅಂತಂದು ನಾನು ಈ 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಆ ಸಿಂಗಲ್ ಕ್ರೋಶಾಗೆ 1 ಪೀಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲೇ 3 ಚೈನ್ ಹಾಕಿ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ ದಾರನ ತಂದು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ ನೀಡಲ್ ಮೇಲೆ, ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡು ಸೊ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 3 ಚೈನ್ ಹಾಕೋಣ. ಮತ್ತೆ 3 ಚೈನ್ ಹಾಕಿಬಿಟ್ಟು ನೋಡಿ, ಈ ಕಂಬ ಏನಿದೆ ಡಬಲ್ ಕ್ರೋಶಾ ಮಾಡಿದ್ವಿ ಅಲ್ಲ, ಅದ್ರ ಕೆಳಗಡೆ ನೀಡಲ್ನ ಹಾಕಿದ್ದಾರೆ ಅಂತಂದು ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೋಬೇಕು. ಇದು 3 ಚೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವನ್ 2 ಚೈನ್ ಆದರೂ ನಡೆಯುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ನೋಡಿ, ನಾನು ಎಲ್ಲಿ ಡಬಲ್ ಕ್ರೋಶಾ ಮಾಡಿದ್ದೀನಿ ಅದೇ ಪಾಯಿಂಟ್, ಪಕ್ಕದಲ್ಲೇ ಪಾಯಿಂಟಿಗೆ ನೀಡಲ್ಲಿ ಹಾಕಿದ್ದಾರೆ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶಾ ಆಯ್ತಲ್ವ. ಇವಾಗ 3 ಚೈನ್ ಅಥವಾ 2 ಚೈನ್ ಹಾಕ್ಕೊಳ್ಳಿ. ಸೊ ಕಂಬದ ಕೆಳಗಡೆ ನೀಡಲ್ಲಿರುತ್ತೆ, ಸ್ಪೇಸ್ ಇರುತ್ತಲ್ವ, ಅಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ ಒಂದು ಕಂಬಗೆ ಪಿಕ್ಔಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಡೈರೆಕ್ಟ್ ಯಾವಾಗಲೂ ನಾವು ಸ್ಲ್ಯಾಂಟಾಗಿ ಹಾಕ್ಕೊಳ್ತೀವಿ ಆರ್ಚ್ ಬರಬೇಕಂತ. ನಾನಿವಾಗ ಡೈರೆಕ್ಟಾಗೆ ಕಂಬಗಳನ್ನ ಈ ಥರ ಸಾರಿಗೆ ಡೈರೆಕ್ಟಾಗಿ ಸ್ಟ್ರೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಕಂದರೆ ನೀವು ನೋಡ್ಬೋದು ಡಿಫ್ರೆನ್ಸು. ಅದು ಬೇರೆ ಥರ ಲುಕ್ ಇರುತ್ತೆ, ಇದೇ ಬೇರೆ ಥರ ಲುಕ್ ಬರುತ್ತೆ ನಿಮಗೆ. ಯಾವಾಗಲೂ ಒಂದು 1/2 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಈ ಥರ ಕಂಬ ಮಾಡಿಕೊಂಡು
ಮಾಡ್ತಾಯಿದ್ವಿ. ಸೊ ಇದರಲ್ಲಿ ಸ್ಟ್ರೈಟಾಗಿ ಕಂಬ ಮಾಡ್ಕೋಬೇಕು, ಅಲ್ಲೇ 3 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಹಂಗೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಡ್ಸಲ್ಲ ಫ್ರೆಂಡ್ಸ್, ಯಾಕಂದರೆ ಪೀಕೋಟ್ ಬೇರೆ ಹಾಕ್ತಾ ಇದ್ದೀವಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 6 ಪಿಕೋಟ್ ಅಷ್ಟೇ ನಿಮಗೆ ಸಾಕಾಗುತ್ತೆ. ಸೊ ಜಾಸ್ತಿ ಹಾಕೋಕ್ಕೋದ್ರೆ ನಿಮಗೆ ಕಂಜೆಸ್ಟ್ ಆಗಿಬಿಡುತ್ತೆ. ಸೊ ಒಂದ್ರ ಮೇಲೆ ಒಂದು ಫ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಹಾಕೋದು ಬೇಡ, 6 ಪಿಕೋಟ್ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಎಲ್ಲ ಕೌಂಟ್ ಮಾಡಿ ಸ್ಟಾರ್ಟಿಂಗ್ದು ಕೌಂಟ್ ಮಾಡಿ 7 ಆಗಿದೆ ಫ್ರೆಂಡ್ಸ್. 6 ಸಾಕಾಗುತ್ತೆ, ಯಾಕಂದರೆ ನನಗೆ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೋತು. ಸೊ 6 ಆದರೆ ಇನ್ನೂ ಕಡಿಮೆ ಇದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದ್ರ ಮೇಲೊಂದು ಬರೋದಿಲ್ಲ 6 ಆದರೆ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಇದು ಇನ್ನೂ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀವಿ. ಸೊ ಎಲ್ಲ ಡಬಲ್ ಕ್ರೋಶೆ ಮಾಡಿಕೊಂಡು ನಾವು ಪೀಕೋಟ್ ಹಾಕಿದೆ ಅಲ್ವಾ, ಕೊನೆದು ಮಾತ್ರ ಹಾಫ್ ಡಬಲ್ ಕ್ರೋಶೆ ಮಾಡಿ ಪಿಕೋಟ್ ಹಾಕ್ತೀವಿ. ಯಾಕಂದರೆ ಸ್ಟಾರ್ಟಿಂಗ್ ನಾವು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ 3 ಚೈನ್ ಮಾಡಿ ಪಿಕೋಟ್ ಮಾಡಿದ್ವಿ ಅಲ್ಲ, ಅದಕ್ಕೆ ಫಿನಿಶಿಂಗ್ ಟಚ್ ಬರಬೇಕಂದ್ರೆ ನಾವಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಪಿಕೋಟ್ ಮಾಡ್ಕೊಳ್ಳೋದು, 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಸೊ ನಮಗೆ ಆವಾಗ ಆರ್ಚ್ ಫಾರ್ಮ್ ಆಗುತ್ತೆ, ನೀಟಾಗಿ ಯು ಶೇಪ್ ಬರುತ್ತೆ. ಸೊ ನೋಡಿ ಈ ಥರ ಬಂದಿದೆ. ಸ್ಟಾರ್ಟಿಂಗು ಬೀಡ್ಗೆ ನಾವು ಪಿಕೋಟ್ ಮಾಡಿದ್ದೀವಲ್ಲ, ಎಂಡಿಂಗು ನಾನು ಹಾಫ್ ಡಬಲ್ ಕ್ರೋಶೆ ಮಾಡಿ ಪಿಕೋಟ್ ಮಾಡ್ಕೊಂಡಿದ್ದೀನಿ. ಸೆಂಟರಲ್ಲಿ ಆ ಸೈಡ್ ಈ ಸೈಡ್ ಬಿಟ್ಟರೆ ಫ್ರೆಂಡ್ಸ್, ಸೆಂಟ್ರಲ್ಲಿ ನೀವು ಬೇಕಂದರೆ 5 ಡಬಲ್ ಕ್ರೋಶೆ ಮಾಡ್ಕೋಬೋದು ಪಿಕೋಟ್ ಮಾಡಿಕೊಂಡು, ಇಲ್ಲ 4 ಕೂಡ ನೀವು ಮಾಡ್ಕೋಬೋದು. 4ಕ್ಕೆ ಸಾಕಾಗುತ್ತೆ, ಅಂದರೆ ಆ ಸೈಡ್ ಈ ಸೈಡ್ ಬಿಟ್ಟರೆ. ಒಟ್ಟು ನಮ್ಗೆ 6 ಇರಬೇಕಷ್ಟೆ. ಸೊ ಮತ್ತೆ ಬೀಡ್ ಲಾಕ್ ಮಾಡಿಬಿಟ್ಟು ಬೀಡನ್ನ ಒಂದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀಟಾಗಿ ಬರುತ್ತೆ. ಸೊ ಈ ಥರ ನಿಮಗೆ ಎಕ್ಸ್ಟ್ರಾ ಆಗಿದೆ ಅಂದರೆ ನಾನು ಹೇಳಿದೆ ಅಲ್ವಾ, ಓವರಾಲ್ 6 ಪಿಕೋಟ್ಸ್ ಆದರೆ ಸಾಕಾಗುತ್ತೆ. ಸ್ಟಾರ್ಟಿಂಗ್ ಎಂಡಿಂಗ್ ಬಿಟ್ಟು ಸೆಂಟ್ರಲ್ಲಿ 4 ಡಬಲ್ ಕ್ರೋಶೆ ಹಾಕಿದ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು 7 ಆಗಿದೆ, ಒಂದು ಸ್ಕಿಪ್ ಮಾಡಿ ಮತ್ತೆ ನಾನು ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ 6 ಡಬಲ್ ಕ್ರೋಶೆ 6 ಪಿಕೋಟ್ ಬರೋಂಗೆ ಮಾಡಿದ್ದೀನಿ, 4 ಡಬಲ್ ಕ್ರೋಶೆ ಹಾಕಿದ್ದೀನಿ ಸೆಂಟ್ರಲ್ಲಿ. ಸೊ ಒಂದು ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಹಾಫ್ ಡಬಲ್ ಕ್ರೋಶೆನೂ ಟೈಮ್ ತೊಗೊಳುತ್ತೆ, ಬೇಡ ಅಂದರೆ ಇವನ್ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೂ ಸಾಕು. ಬರೀ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಸೊ ಸಿಂಗಲ್ ಕ್ರೋಶೆ ಡೈರೆಕ್ಟಾಗಿ ಸ್ಯಾರಿಗೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು, 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಸೀರೆಗೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಆ ಥರ ನೋಡಿ. 8 ಆದ ತಕ್ಷಣ ನಾನು ಇಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಇದು ಕುಚ್ಚಿಗೆ ಪ್ಲೇಸ್ ಬೇಕಲ್ಲ ನಮಗೆ. ಸೊ 5 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಆದರೂ ಹಾಕ್ಬೋದು ಫ್ರೆಂಡ್ಸ್, ಇಲ್ಲ ಹಾಫ್ ಡಬಲ್ ಕ್ರೋಶೆನೇ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ 8 ಸತಿ ನಾನು ಮಾಡ್ಕೊಳ್ತೀನಿ, 8 ಟೈಮ್ಸ್ ಮಾಡ್ಕೊಳ್ತೀನಿ. ಇವನ್ ಇನ್ಕ್ರೀಸ್ ಮಾಡ್ಕೋಬೋದು, ಇಲ್ಲ ರೆಡ್ಯೂಸ್ ಮಾಡ್ಕೋಬೋದು ಒಂದೆರಡು. ಆ ಥರ 8 ಸತಿ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗಿಂದ ಯಾವ ರೀತಿ ಬಂದ್ವಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ನೋಡಿ, ಏನು ಸಿಂಗಲ್ ಕ್ರೋಶೆ ಮಾಡಿದ್ವಿ, ಬೀಟ್ ಕೆಳಗಡೆ ಸ್ಪೇಸ್ ಇರುತ್ತೆ, ಅಲ್ಲಿ ಬ್ಯಾಕ್ ಸೈಡ್ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡೈರೆಕ್ಟಾಗಿ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ, ಪಕ್ಕದಲ್ಲಂದರೆ ತುಂಬ ಪಕ್ಕದಲ್ಲಲ್ಲ ಫ್ರೆಂಡ್ಸ್, ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೂಡ ಇರಲಿ. ಯಾಕಂದರೆ ಪಿಕೋಟ್ ಹಾಕಿದ್ರೆ ನಮಗೆ ಸ್ಪೇಸ್ ಬೇಕಾಗುತ್ತೆ, ನಮ್ಗೆ ಕಂಜೆಸ್ಟ್ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಈ ಹಾಫ್ ಸ್ಟಾರ್ಟಿಂಗ್ ಬಿಟ್ಟು ಸಿಂಗಲ್ ಕ್ರೋಶೆಗೆ ಪಿಕೋಟ್ ಹಾಕ್ವಿ ಅಲ್ವಾ, ಅದನ್ನು ಬಿಟ್ಟು ನಾನು 4 ಟೈಮು ಡಬಲ್ ಕ್ರೋಶೆಗೆ ಪಿಕೋಟ್ ಮಾಡ್ಕೊಳ್ತೀನಿ. ಓನ್ಲಿ 4 ಟೈಮ್ಸ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಸೊ 4 ಪಿಕೋಟ್ನ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿ ಪಿಕೋಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ಅಗೇನ್ ನಾವು ಹಾಫ್ ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಹಾಫ್ ಡಬಲ್ ಕ್ರೋಶೆ ಅಥವಾ ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಆರ್ಚ್ ಈ ರೀತಿ ಫಾರ್ಮ್ ಆಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸಿಂಗಲ್ ಕ್ರೋಶೆ ಅಂದರೆ ಹಾಫ್ ಡಬಲ್ ಕ್ರೋಶೆ ಸ್ವಲ್ಪ ಲೆಂತಿಯಾಗಿ ಹಾಕಿದ್ದೀವಲ್ಲ, ಅದೇ ಜಾಸ್ತಿ ಲುಕ್ ಕೊಡುತ್ತೆ ಇದಕ್ಕೆ. ಸೆಂಟ್ರಲ್ಲಿ
ಬೀಡ್ ಮಧ್ಯೆ ಒಂದು ಆರ್ಚ್, ಸಿಂಪಲ್ ಆಗಿರೋ ಆರ್ಚು ತುಂಬ ಚೆನ್ನಾಗಿರುತ್ತೆ. ಈವನ್ ವಿತೌಟ್ ಕುಚ್ಚಿಗೂ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ನಾವು 5 ಚೈನ್ ಬದಲು ಇನ್ನೂ ಒಂದು ಆರ್ಚ್ ಹಾಕಿದ್ರೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ಒಬ್ರಿಗೆ ಕುಚ್ಚು ಇಷ್ಟ ಇರಲ್ಲ ಅಂಥವ್ರು ಹಾಗೆ ಹಾಕೋಬೋದು. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದು ಕಸ್ಟಮರ್ ಕೂಡ ಕುಚ್ಚು ತುಂಬ ಕಡಿಮೆ ಬರಲಿ, ತುಂಬ ಸಿಂಪಲ್ ಡಿಸೈನ್ ಇರಲಿ ಅಂತ ಹೇಳಿರೋದಕ್ಕೆ ತುಂಬ ಸಿಂಪಲ್ಲಾಗಿ ಕುಚ್ಚು ಕಡಿಮೆ ಇಟ್ಕೊಂಡು ಹಾಕಿದ್ದೀನಿ. ಗ್ಯಾಪ್ ಇದಲ್ವ ಫ್ರೆಂಡ್ಸ್, ಗ್ಯಾಪ್ ಬೇಕಂದ್ರೆ ನೀವು ಕಡಿಮೆ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಕೂಡ ತುಂಬ ಚೆನ್ನಾಗಿತ್ತು ಡಿಸೈನು ಸ್ಯಾರಿಗೆ. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಈ ಥರ ಒಂದು ಸರಿ ಟ್ರೈ ಮಾಡಿ. ಒಂದು ಅರ್ಧ ಗಂಟೆಗೆ ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಈವನ್ ಮೈಸೂರು ಸಿಲ್ಕ್ ಸ್ಯಾರಿಗೆ, ಕಾಟನ್ ಸಿಲ್ಕ್ ಸ್ಯಾರಿಗೆ, ಸಾಫ್ಟ್ ಸಿಲ್ಕ್ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸೊ ತುಂಬ ಗ್ರ್ಯಾಂಡ್ ಇಷ್ಟ ಬೀಳ್ದಲ್ಲ ಇರೋರಿಗೆ ಡಿಸೈನ್ ಸೂಟ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓವರಾಲ್ ಫೈನಲ್ ಲುಕ್ಕು ಈ ರೀತಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.